ನಾನು ಇದನ್ನ ಮಾಡಿ 1 ವರ್ಷ 3 ತಿಂಗಳಾಯಿತು. ಸೊ ಈಗ ಏನೋ ಒಂದು ತಿಂಗಳಿಂದ ಜಾಸ್ತಿ ಆಗ್ತಾ ಇದೆ, ದಿನ ದಿನ ಜಾಸ್ತಿ ಆಗ್ತಾ ಇದೆ. ಒಂಥರ ಖುಷಿನೂ ಆಗುತ್ತೆ, ಒಂದೊಂದು ಟೈಮಲ್ಲಿ ಭಯ ಆಗುತ್ತೆ. ಅದು ಎರಡಕ್ಕೂ ಸ್ವೀಕರಿಸ್ಬೇಕು, ಭಯನೂ ಸ್ವೀಕರಿಸ್ಬೇಕು, ಖುಷಿನೂ ಸ್ವೀಕರಿಸ್ಬೇಕು. ಕಷ್ಟ ಇದೆ, ಮಾಡ್ತಾ ಇದ್ದೀವಿ. ಜನನೂ ಜಾಸ್ತಿ ಬರ್ತಾ ಇದ್ದಾರೆ, ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ, ಗೌರವ ಇದೆ. ನನ್ನ ಭಾರಿ ಒಳ್ಳೆ ರೀತಿಲಿ ಉಳಿಸ್ಕೊಂಡು ಹೋಗ್ಬೇಕು. ಪಾಪ ನಾವು ರಾಹುಲ್ ಅಂತ ನಾನು ಒಂದು ಅಸ್ಟೆಂಟ್ ಇಟ್ಕೊಂಡು ನಂಗೆ ಕರೆದಿತ್ತಾ ಇದ್ದೆ. ಅದು ಇವತ್ತು ಪಾಪ ರಾಹುಲ್ ಅನ್ನೋ ಪದ ತುಂಬ ಉತ್ತುಂಗಕ್ಕೆ ಹೋಯ್ತಾ ಇದೆ. ಸೊ ಆ ಹುಡುಗ ಇನ್ನು ಚಿಕ್ಕ ಹುಡುಗ, ಅವ್ನ ಬೆಳವಣಿಗೆ ಗೆಟ್ ಬೀಳುತ್ತೆ ನಾವು ನನಗೆ ಭಯ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎಲ್ಲಿಯವರು ಸರ್ ರಾಹುಲ್? ಅವ್ರು ಆ್ಯಕ್ಚುಲಿ ಬಿಹಾರ್ ಹುಡುಗ. ಸೊ ಆಯ್ತು, 2 ವರ್ಷದ ಮೇಲೆ 7 ತಿಂಗಳಾಯ್ತು ಕೆಲ್ಸಕ್ಕೆ ಬಂದು ಮಾಡ್ತಾ ಇದ್ದಾನೆ. ನೀವು ಭಾಳಷ್ಟು ಕಡೆ ಹೇಳ್ತಾ ಇದ್ರಿ ಅವ್ನು ನನಗೆ ಒಂದು ವಿಚಾರದಲ್ಲಿ ಯಾವುದೋ ಒಂದು ನಂಬಿಕೆ ಉಳಿಸ್ಕೊಂಡಿದ್ದಾನೆ ಅಂತ. ನೀವು ಅದನ್ನ ಎಲ್ಲೂ ಕೂಡ ಹಂಚ್ಕೊಂಡಿಲ್ಲ. ಅಷ್ಟು ಸ್ವಂತ ಮಗನ ಥರ ಪ್ರೀತಿ ಎಲ್ಲ ಇದೆ, ಪ್ರೀತಿ ಇದೆ. ಸಾರಿ, ಆ ಟೈಮಲ್ಲಿ ನಮಗೆ ಸ್ಟಾಫ್ ಇರಲಿಲ್ಲ, ಬಂದ ಸ್ವಲ್ಪ ಅವನು ಕೆಲಸ ಬರ್ತಾ ಇತ್ತು. ಸೊ ನನಗೂ ಒಂದು ಹೆಲ್ಪ್ಗೆ ಒಂದು ಹುಡುಗ ಬೇಕಾಗಿತ್ತಲ್ಲ, ಆ ಒಂದಿಂದ ಕರೆದು ಆ ಟೈಮಲ್ಲಿ ಒಂದು 4-5 ತಿಂಗಳು ತುಂಬ ಸ್ಟ್ರಗಲ್ ಇತ್ತು. ಟೈಮಲ್ಲಿ ಬಂದ, ನಾನು ಅಡುಗೆ ಮಾಡಿ ಅವನ್ನ ರೆಡಿ ಮಾಡಿದೆ. ನಮ್ಮ ನಾಗರಾಜ್ ಅಂತ ಒಬ್ಬ ಭಟ್ಟ ಇದ್ದಾನೆ, ಅವನ ಜೊತೆಗೆ ಇವ್ನು ನಿಂತ್ಕೊಂಡು ಕೆಲಸ ಮಾಡ್ಕೊತಾನೆ. ಸೊ ನಾನೇ ಮಸಾಲೆ ಎಲ್ಲ ಹಾಕೋದು ಎಲ್ಲ ಮಾಡಿ ಬರ್ತೀನಿ. ಬಂದು ನನ್ನ ಕೈಯಲ್ಲಿ ಆಗಿದ್ದ ಕೆಲಸ ನಾವು ಮಾಡ್ಕೊತೀವಿ. ರುಚಿ ಕೊಡಬೇಕು, ಅದನ್ನು ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ತಾಯಿ ತೋರಿಸ್ಕೊಟ್ರು, ಯಜಮಾನ್ರು ಹೇಳಿದ್ರು, ನಡೀತಾ ಇದೆ. ಈಗ ನೀವು ಇನ್ನೂ ಏನು ಪ್ರೀತಿಯಿಂದ ಮಾಡಿಸ್ಬೇಕು ಅಂತ ಇನ್ನೂ ಹೆಚ್ಚಿನ ಅಡುಗೆ ಮಾಡ್ತೀನಿ, ಹೆಚ್ಚಿನ ಅಡುಗೆ ತೋರಿಸ್ತೀನಿ. ನೀವು ಖುಷಿ ಪಡಿ, ನಾನು ಖುಷಿ ಪಡ್ತೀನಿ. ಆಮೇಲೆ ಅಡುಗೆ ಕಲಿತು ತುಂಬ ಜನ ಸಂತೋಷ ಪಟ್ಟಿದ್ದಾರೆ. ಚಂದ್ರವರೇ, ನಿಮ್ಮ ಕೈಗುಣ ತುಂಬ ಚೆನ್ನಾಗಿದೆ, ತುಂಬ ಚಿಕ್ಕದಾಗಿ ತೋರಿಸ್ತೀರಾ, ಚೊಕ್ಕವಾಗಿ ಬರ್ತಾ ಇದೆ, ಖುಷಿಯಾಗಿದ್ದೀವಿ ಅಂತಾರೆ. ಎಲ್ಲೆಲ್ಲಿಂದನೋ ಫೋನ್ ಬರುತ್ತೆ. ಸೊ ನಮಗೂ ಒಂದು ಹೆಮ್ಮೆ, ನಾವು ಇಷ್ಟು ದಿನ ಆ 32 ವರ್ಷದ ಶ್ರಮಕ್ಕೆ ಇದೊಂದು ಪ್ರತಿಫಲ. ಯಾವುದೋ ಒಂದು ಅಡುಗೆಯಲ್ಲಿ ಒಂದು ಪದಾರ್ಥ ಮಿಸ್ ಆದ್ರೆ ಟೇಸ್ಟೇ ಕಳ್ಕೊಳ್ಳುತ್ತೆ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸರ್? ಒಂದು ಅಡುಗೆ ಮಾಡ್ಬೇಕಾದ್ರೆ ಸರ್ ಅದರಲ್ಲಿ ಜ್ಞಾನ ಇರಬೇಕು, ಅದ್ರ ಮೇಲೆ ನಮಗೆ ನಾಲೆಡ್ಜ್ ಇದ್ರೆ ಕೆಟ್ಟಾಗ ಏನ್ ಮಾಡ್ಬೇಕು, ಒಳ್ಳೇದಾದಾಗ ಎಲ್ಲ ಮಾಡ್ತೀವಿ. ಅದಕ್ಕೆ ಇಷ್ಟೇ ಮಸಾಲೆ ಮಾಡ್ತೀವಿ. ಎಲ್ಲೋ ಒಂದು ಕೆಟ್ಟೋಯ್ತು, ತಳ ಅಂಟೋಯ್ತು, ಇಲ್ಲ ಅಂದ್ರೆ ಏನೋ ಒಂದು ಹಾಕಿರಲ್ಲ, ಒಂದು ಟೈಮಲ್ಲಿ ಉಪ್ಪೇ ಹಾಕಲ್ಲ ಇವರು. ನೆನ್ನೆ ಹಿಂಗೆ ಯಾವುದೋ ಒಂದು ಕಂಪ್ಲೇಂಟ್ ಆಯ್ತು, ಅರ್ಜೆಂಟ್ ಮಟನ್ ಖಾಲಿ ಆಗೋಗಿತ್ತು. 1-2 kg ಮಟನ್ ಬೇಕು ಅಂತ ಮಾಡಿದ್ರು, ಮಟನ್ನೇ ಬೆಂದಿರಲಿಲ್ಲ. ಅದಕ್ಕೊಂದು ದೊಡ್ಡ ಗಲಾಟೆ ಆಯಿತು. ಸೊ ಏನಾಗುತ್ತೆ, ಕಾಸು ಕೊಟ್ಟವ್ರಿಗೆ ನಾವು ರುಚಿ ಕೊಡಬೇಕು, ಅದ್ರ ಜೊತೆಗೆ ಶುಚಿ ಕೊಡಬೇಕು, ಅದ್ರ ಜೊತೆಗೆ ಪ್ರೀತಿ ಕೊಡಬೇಕು. ನಾವು ಕೇರ್ಲೆಸ್ ಮಾಡಬಾರ್ದು. ಯಾವುದೇ ಒಂದು ಕೆಲಸ ಮಾಡಿದಾಗ ಈಗ ನಾನು ಹಿಂಗೆ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಮಸಾಲೆ ಹಾಕ್ತೀನಿ, ಅದು ಖಾರನೂ ಬರೋಲ್ಲ, ಉಪ್ಪು ಬರೋಲ್ಲ, ಅದು ರೇಂಜ್ ಅಷ್ಟೇ. ಆಮೇಲೆ ನಾನೇ ಮಾಡ್ತೀನಿ ಅಂದಿದ್ದರೆ ಎಲ್ಲರೂ ಮಾಡ್ತಾರೆ ಅಂತ ಅಲ್ಲ. ಈಗ ನಾವು ಕೈ ರುಚಿ ಬೇಕು, ನಾವು ಮಾಡೋದು ಕಲೆಗೆ ಬೆಲೆ ಕೊಡಬೇಕು. ನಾನು ಬೆಳಿಗ್ಗೆ 6:30 ಹೋದ್ರೆ ಅಡುಗೆ ಮನೆಗೆ 10 ಗಂಟೆ ಹೊರಗಡೆ ಬರೋದೇ ಇಲ್ಲ. ನನ್ನ ಕೆಲಸ, ನನ್ನ ವೃತ್ತಿ ಅದು. ನನಗೆ ಜ್ವರ ಇರಲಿ, ನಮ್ಮ ಮನೇಲಿ ಒಂದು ಸಾವಾಗಿ ಇರಲಿ, ಸೊ ನಾವು ಹೋಟ್ಲು ಬಂದು ಮಾಡಲೇಬೇಕಾಗತ್ತೆ. ಯಾಕಂದರೆ 100 ಜನ ಬರ್ತಾರೆ, ನಾವು ಮಾಡಲೇಬೇಕು ಅಂದಾಗ ಸಾವಾಗಲಿ ನೋವಾಗಲಿ ಏನೋ ಒಂದಾದರೂ ಮನೆಯವ್ರು ನೋಡಬೇಕು. ನಮ್ಗೆ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆಗೆ ಮನೆಗೆ ಬರ್ತೀವಿ. ಮನೇಲಿ ಮನೆಗಿರ್ತಾರೆ, ಅವ್ರು ಎದೊಳಕ್ಕೆ ಮುಂಚೆ ನಾವು ಮನೆಯಿಂದ ಹೊರಗಡೆ ಹೋಗಿರ್ತೀವಿ. ಆ ಥರ ಎಲ್ಲ ಪರಿಸ್ಥಿತಿ ಆಗಿರೋದ್ರಿಂದ ಮನೆ ಮೇಲ್ಗಡೆ ಮಾಡ್ಕೊಂಡಿದ್ದೀನಿ. ಸೊ ನನಗೆ ನಾನು ಮಾಡಬೇಕಾದ ಕೆಲಸಕ್ಕೆ ತುಂಬ ಗೌರವ ಕೊಡ್ತೀನಿ. ನನ್ನ ಹುಡ್ಕೊಂಡ್ಬಂದವ್ರಿಗೆ ತುಂಬ ಪ್ರೀತಿ ಕೊಡ್ತೀನಿ, ಆ ವಿಶ್ವಾಸ ಉಳಿಸ್ಕೊಂಡಿದ್ದೀನಿ. ನನಗಂತ ಒಂದು ಸಪ್ರೇಟ್ ಅದೊಂದು ಹೆಸರಿದೆ, ಆ ಹೆಸರನ್ನ ಉಳಿಸ್ಕೋಬೇಕು. ಈ ಬೆಳ್ಳುಳ್ಳಿ ಕಬಾಬಿಂದ ಹೆಸರು ಕೆಡಿಸ್ಕೋಬಾರ್ದು ಅಂತ ಭಯ ಆಗುತ್ತೆ. ಒಳ್ಳೇದು ಬಂದಿದೆ. ಸೊ ಈಗ ಬಂದ್ರೆ ಸಲ 300-400 ಜನ ಬರ್ತಾರೆ, ಆ 300-400 ಜನಕ್ಕೆ ಊಟ ಕೊಡೋಕ್ಕಾಗಲ್ಲ. ಆಮೇಲೆ ಬೆಳ್ಳುಳ್ಳಿ ಕಬಾಬ್ ಅಂದರೆ ಅದು ಕಬಾಬ್ ಮಿನಿಮಮ್ 20 ನಿಮಿಷ ಬೇಕು, ಕರೆಕ್ಟಾಗಿ ಬಾಯ್ಲ್ ಆಗಿ ಅವ್ರ ಪ್ಲೇಟಿಗೆ ಸರ್ವ್ ಆಗಬೇಕಾದಾಗ. ಸೊ ಎಷ್ಟೇ ಆಯಿಲ್ ಹಾಕಿದ್ರು ಅದಕ್ಕೆ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಷ್ಟೇ ಆಗುತ್ತೆ, ಹೆಚ್ಚಕ್ಕೆ ಆಗಲ್ಲ. ಅದೊಂದು ಭಯ ಆಗ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ಕೊಳ್ಳಿ, ಫೋನ್ ಮಾಡಿ. ನಿಮ್ಮ ಫೋನ್ ನಾನು ಯಾವತ್ತಿದ್ದು ತಿನ್ನೋರು, ನೀವು ಫೋನ್ ಇರ್ತೀನಿ, ಮಾತಾಡ್ತೀನಿ. ಎಷ್ಟು ಕಾಲ್ಸ್ ಬರ್ತಿದೆ ಸರ್? ಬರ್ತೈತೆ ಸರ್, ಇದು ಇವತ್ತಿಂದಲ್ಲ, ಬೇರೆ ಸರ್. ನನಗೆ ಈ ಜನಪ್ರಿಯತೆ ಸಿಗೋಕ್ಕಿಂತ ಮುಂಚೆ ನಮ್ಗೆ ಅಂತ ಕಸ್ಟಮರ್ಸ್ ಇದ್ದಾರೆ, ನಮ್ಗಂತ ಪ್ರೀತಿ ಇದ್ದಾರೆ, ಈಗ ಹೆಚ್ಚಿನ ರೀತಿಯಲ್ಲಿ ಬೆಳೆದಿದ್ದಾರೆ. ಆ ಬಂದಾಗ ಅದನ್ನ ಉಳಿಸ್ಕೊಳ್ಳೋದಿದೆ ಗೊತ್ತಾ, ತುಂಬಾ ಕಷ್ಟ.
ತುಂಬ ಕಷ್ಟ. ಯಾಕಂದರೆ ಪ್ರತಿಯೊಬ್ಬರಿಗೂ ಸ್ಟ್ರಗಲ್ ಆಗುತ್ತೆ. ನನ್ನಲ್ಲೂ ಒಂದು 14 ಜನ ರಾಹುಲ್ ಥರ ಇದ್ದಾರೆ, ಹೌದು 14-15 ಜನ ರಾಹುಲ್ ಥರ ಅವರೇ. ಸೊ ಅವ್ರಿಗೇನೋ ನಾವು ಆ ಶಕ್ತಿ ಕೊಡಬೇಕಲ್ಲ ಸರ್. ನನಗೇನೋ ಮಾಡ್ತೀನಿ, ನನ್ನ ಕೆಲಸ ಆಗುತ್ತೆ, ನಾನು ಮಸಾಲೆ ಹಾಕ್ತೀನಿ, ಕಲಿಸ್ತೀನಿ, ಎಲ್ಲ ಮಾಡ್ತೀನಿ, ಕೊಡ್ತೀನಿ. ಆ ಶ್ರಮ ಇದೆಯಲ್ಲ ಅವ್ರದ್ದು ಕೆಲಸಗಳು. ಆ ಮಕ್ಕಳಿದ್ದಾರೆ ಹತ್ತತ್ರ 13-14 ಜನ ಇದ್ದಾರೆ, ಒಂದು 4-5 ಜನ ಹೆಣ್ಮಕ್ಳಿದ್ದಾರೆ, ಎಲ್ಲ ಒಂದು 20 ಜನ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾವು ತುಂಬ ಒಳ್ಳೆ ಗೌರವ ಕೊಟ್ಟರೆ ಮಾತ್ರ ಬೆಲೆ. ನಾವು ಕೊಡಲಿಲ್ಲ ಅಂದರೆ ನಮ್ಗೆ ಅದೇನು ಬೆಲೆ ಸಿಗೋದು. ಸರ್ ಏನಾದರೂ ಈ ಹೆಣ್ಮಕ್ಳುಗಳು ಭಾಳ ಫುಡಿಸ್ಟು, ಮನೇಲಿ ಕುತ್ಕೊಂಡು ಅಡುಗೆಗಳು ನೋಡ್ತಾ ಇರ್ತಾರೆ. ನೀವು ಮಾಡ್ತಾ ಇರೋ ಈ ವಿಡಿಯೋಸ್ಗಳಂದ್ರೂ ಸಖತ್ ವೈರಲ್ ಆಗಿರುತ್ತೆ. ಭಾಳ ಜನಕ್ಕೆ ಅಡುಗೆ ಕಲಿಬೇಕು ಅನ್ನೋ ಭಾಳ ಹುಚ್ಚು, ಹೊಸದಾಗಿ ಮದುವೆ ಆಗ್ತಾ ಇರೋ. ಒಂದು ಸರಳ ಸಿದ್ಧ ಸೂತ್ರ ಏನಾದ್ರು ಇದೆಯಾ ಸರ್ ಅಡುಗೆ ಕಲಿಯೋರಿಗೆ? ಅಲ್ಲಲ್ಲ, ನಾನು ತುಂಬ ಜನ ಕಲ್ತಿದ್ದಾರೆ. ಅಯ್ಯೋ ಇವಾಗ ನಾನು ಹೇಳ್ತೀನಲ್ಲ, ನಮ್ಮ ತಾಯಿ ಕಾಲದಲ್ಲಿ ಅಡುಗೆ ಮಾಡ್ತಾ ಇದ್ರು ಸರ್. ಅದನ್ನ ನೋಡ್ಕೊಂಡು ನನ್ನ ಹೆಂಡತಿ ಮಾಡಿದ್ರು, ನಿಮ್ಗೆ ಅದೆಲ್ಲ ರಾಯಲ್ಟಿ ನಿಮ್ಗೆ ಸೇರ್ಬೇಕು ಅಂದ್ಬಿಟ್ಟು ಗಂಡ ಹೆಂಡತಿ ಇಬ್ರು ಬಂದು ಮಾತಾಡ್ಸಿರೋರು ಇದ್ದಾರೆ. ನಾನ್ ವೆಜ್ ತಿನ್ನಲ್ಲ ಅವ್ರ ತಾಯಿ, ಆ ಮಗುಗೆ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಟ್ಟಿದ್ದಾರೆ. ಇದು 4-5 ತಿಂಗಳ ಹಿಂದೆ ನಡೆದಿರೋ ಕತೆ, ಇನ್ಸಿಡೆನ್ಸ್ ತುಂಬಾ ಇದೆ. ಫಾರಿನಿಂದ ಫೋನ್ ಮಾಡ್ತಾರೆ ಬ್ಯಾಚುಲರ್ಸ್ಗಳು. ನಿನ್ನೆ ಒಬ್ರು ಬಂದಿದ್ರು ಐಲ್ಯಾಂಡ್ ಇಂದ. ಅವರೆಲ್ಲ ಸಹ ನಿಮ್ಮ ಐಟಮ್ ನೋಡ್ಕೊಂಡು ನಾವು ಕಲ್ತು ಅಲ್ಲಿರೋ ತಿನ್ನೋ ಪದಾರ್ಥ ನೀವು ನಮ್ಮ ಕರ್ನಾಟಕ ಕಲ್ಚರ್ ಊಟ ಮಾಡ್ಕೊಟ್ಟಿದ್ದೀರಾ, ತುಂಬಾ ಈಸಿ, ತುಂಬಾ ಖುಷಿ ಅಂತಾರೆ. ನಮ್ಗೊಂದು ಎಂಟರ್ಟೈನ್ಮೆಂಟ್. ದುಬೈಯಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ, ಅಮೇರಿಕಾದಿಂದ, USA ವಾರದಲ್ಲಿ ಒಂದು 3-4 ಫೋನ್ ಬರುತ್ತೆ. ತುಂಬಾ ಹೇಳ್ತಾರೆ, ಅಲ್ಲಿ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಅಂತ ಇವತ್ತು ಮೆಸೇಜ್ ಕಳಿಸಿದ್ದಾರೆ. ಏನ್ ಚಂದ್ರು ನಿಮ್ಗೆ ಇಷ್ಟು ಈ ಮಟ್ಟಿಗೆ ಕತ್ಬಿಟ್ಟಿದ್ದೀರಾ ಅಂತಾರೆ. ನಮ್ಮ ಬಾಸ್ ಫ್ರೆಂಡ್ಸು ಎಲ್ಲ ಫೋನ್ ಮಾಡ್ತಾರೆ, ಅವರು ಮಾಡ್ತಾರೆ, ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಬನ್ನಿ ಅಂತ ಇದ್ದಾರೆ. ಈಗ ಒಂದು 15 ಡೇಸ್ ಬ್ಯಾಕ್ ಒಬ್ರು ಬಂದಿದ್ರು ಸರ್, ನಮ್ಮಲ್ಲಿ ಒಂದು ಬಾಡ್ಬಿಟ್ಟು ಥರದ್ದು ಒಂದು ನಮ್ಮ ಕರ್ನಾಟಕದವರೆಲ್ಲ ಸೇರಿ ಒಂದು 500 ಜನಕ್ಕೆ ಊಟ ಮಾಡ್ತೀವಿ ಸರ್. ಅವತ್ತು ನಿಮ್ಗೆ ಸೆಲೆಬ್ರಿಟಿ ಥರ ಕರಿತೀನಿ ಬನ್ನಿ ಅಂತ ಕರೆದವ್ರೆ. ಈ ಥರ ನಡೀತಾ ಇದೆ. ಇದೆಲ್ಲ ನಾಲ್ಕೊಂದು ಮನೆ ಕಾಲೇಜಲ್ಲಿ ಒಂದು ಫುಡ್ ಫಿಸ್ಟ್ ಇತ್ತು, ಅದಕ್ಕೆ ಕರೆದಿದ್ದು RNS ITಲಿ. ಸೊ ತುಂಬ ಗೌರವ ಕೊಡ್ತಾ ಇದ್ದಾರೆ, ಪ್ರೀತಿಗೆ ತೋರಿಸ್ತಾ ಇದ್ದಾರೆ, ಖುಷಿ ಇದೆ. ಆ ಕೈ ಆಗಬಾರ್ದು ಅನ್ನೋ ಭಯ ಜಾಸ್ತಿ ಇದೆ ಅಷ್ಟೇ. ಈ ಫಾರಿನರ್ಸ್ಗಳಿಗೆ ನೀವು ಅದರಲ್ಲೇನು ಟೇಸ್ಟ್ ಏನು ಚೇಂಜ್ ಮಾಡಲ್ಲ, ಒಂದಿಷ್ಟು ಅದ ಹಾಕ್ಬೇಕಾದ್ರೆ ಸರ್ ನಾನು ಗ್ರೇಡಿಯಂಟ್ಸ್ ಸೇಮ್. ಇವಾಗ ನಾನು ಈ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದು ನಿಮ್ಮಂಗೆ ಒಬ್ರು ನಮ್ಮ ಕಲರ್ ಟಾಕೀಸಲ್ಲಿ ರಾಜೇಶ್ ಅಂತ ಇದ್ದಾರೆ. ಅವ್ರು ರಾತ್ರಿ 11-12 ಗಂಟೆ ಆಗಿತ್ತು. ಸಾರ್ ಕಬಾಬ್ ಎಲ್ಲ ಮಾಡ್ತಾರೆ ಸರ್, ಏನೋ ಒಂದು ಕಬಾಬ್ ವೆರೈಟಿ ಕೊಡಿ ಸರ್ ಅಂದರು. ಆಯ್ತು ಬಿಡಿ ಸರ್ ಒಂದು ಮಾಡ್ತೀನಿ. ಬೆಳ್ಳುಳ್ಳಿ ಕಬಾಬ್ ಒಂದೇ 10 ನಿಮಿಷಕ್ಕೆ ರೆಮಿಡಿ, 10 ನಿಮಿಷಕ್ಕೆ ಮಸಾಲೆ ರೆಡಿ, ಕಲಿಸ್ದೆ, ಹಾಕ್ದೆ, ತಿನ್ನಿಸ್ದೆ. ಈಗ ಬೆಳ್ಳುಳ್ಳಿ ಅಂತ ಇದ್ದಾರೆ. ಅದರ ಜ್ಞಾನ ದೇವ್ರು ಕೊಟ್ಟಿತ್ತು. ಅದು ಆ ತಾಯಿ ಸರಸ್ವತಿ ಕೈಗೆ ಒಲ್ದಿದ್ದಾಳೆ. ಖುಷಿಯಾಗಿ ಹಾಕಿದ್ದೀವಿ ಮಸಾಲೆ, ಚೆನ್ನಾಗಿ ಬಂತು, ಜನ ತಿಂದವ್ರೆ, ಖುಷಿ ಪಡ್ತಾವ್ರೆ. ಒನ್ ಮೋರ್ ಅಂತ ಇನ್ನೇನು ಮಾಡಕ್ಕ ಚಟಾಪಟ ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ಕೊಂಡು ಜಾಲಿಯಾಗಿ ತೋರಿಸಿದ್ವಿ. ಇವತ್ತು ಆಡು ಭಾಷೆ ಆ ಮಟ್ಟಕ್ಕೆ ಹೋಯ್ತು. ಇವತ್ತು ರಾಹುಲ ಅನ್ನೋದು ನಾನು ಆ ಪದ ಹೇಳಿದ್ದಕ್ಕೆ ಬಾರ ರಾಹುಲ ರುಬ್ಕೊಂಬಾರ ಅಲ್ಲಾಡ್ಸೋ ತಗೊಂಬಾರರು ಅಂತ ಆ ಥರ ಎಲ್ಲ ಒಂದೊಂದು ಪದಗಳು ಯೂಸ್ ಮಾಡಿದ್ದು ನಮ್ಮ ನೇಟಿವಿಟಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಆಮೇಲೆ ಈಗಿನ ಕಲ್ಚರ್ ಹುಡುಗರುಗಳಿಗೆ ಅದೊಂಥರ ಖುಷಿ. ಆ ಖುಷಿಗೆ ನಾವು ಫಿಲ್ ಮಾಡಿದ್ದೀವಿ 100%. ದಿನ ನಮ್ಗೆ 100 ಸೆಲ್ಫಿ ತಗೋತಾರೆ, 100 ಜನ ಮಾತಾಡ್ತಾರೆ. ರೆಸ್ಟಲ್ಲಿ ಇದ್ದಾಗಲೂ ಮಾಡಿ ಸರ್ ಅಂತಾರೆ. ಏನೋ ನಮ್ಮ ಕೈಯಲ್ಲಿ ಆಗಿದ್ದು ಮಾಡ್ತೀವಿ, ಒಂದೊಂದು ಟೈಮಲ್ಲಿ ಆಗಲ್ಲ ಸರ್, ಕ್ರೌಡ್ ಇದೆ, ಬಸ್ ಕ್ರೌಡ್ ನೋಡೋದ, ಅವ್ರಿಗೆ ಊಟ ಕೊಡೋದ, ನಿಮ್ಮ ಜೊತೆ ಸೆಲ್ಫಿ ತಗೊಳೋದು, ನೋಡಿದವ್ರು ಬೇಜಾರು ಮಾಡ್ಕೋತಾರೆ. ನಾನು ಇಲ್ಲಿ 32 ವರ್ಷದಿಂದ ಇಲ್ಲಿ ಹೋಟ್ಲ್ ಮಾಡಿದ್ದೀನಿ. 32 ವರ್ಷಕ್ಕೆ ಇಷ್ಟು ಜನ ನನ್ನ ಹತ್ರ ಒಂದು ಪರ್ಸನಲಾಗಿ ಒಂದಿಷ್ಟು ಕಸ್ಟಮರ್ಸ್ ಇದ್ದಾರೆ. ದಿನ ಒಂದಿಷ್ಟೇ ಜನ ಊಟಕ್ಕೆ ಬರ್ತಾರೆ, ಲಿಮಿಟೇಷನ್ ಫುಡ್ಡು ಇಷ್ಟಿಗೆ ಬರ್ತಾರೆ ಅಂದರೆ ನಾವು ಮಾಡ್ತಾ ಇದ್ದಿದ್ದವರು. ಸೊ ಇವಾಗ ಹೆವಿ ಕ್ರೌಡ್ ಆದಾಗಿಂದ ಪಾಪ ಅವರೆಲ್ಲ ಬೇಸರ ಮಾಡ್ಕೋತಾರೆ, ಜಾಗ ಇಲ್ವಲ್ಲ, ಚಂದ್ರು ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ.